ಭಾರಿ ಮಳೆಗೆ ಹೈರಾಣಾದ ಸಿಲಿಕಾನ್ ಸಿಟಿ ಬೆಂಗಳೂರು. ಗೃಹ ಸಚಿವ ಪರಂ ಏರಿಯಾದಲ್ಲಿಯೇ ತೆರವಾಗದ ಮರ. ಭಾರಿ ಮಳೆಗೆ ಹೈರಾಣಾದ ಸಿಲಿಕಾನ್ ಸಿಟಿ ಬೆಂಗಳೂರು. ಗೃಹ ಸಚಿವ ಪರಂ ಏರಿಯಾದಲ್ಲಿಯೇ ತೆರವಾಗದ ಮರಗಳು. ನಾಯಕರು ಸೆಲೆಬ್ರಿಟಿಗಳ ಏರಿಯಾಗಳಲ್ಲಿಯೇ ಮರ ತೆರವಾಗಿಲ್ಲ. ಸದಾಶಿವನಗರದಲ್ಲಿ ರಸ್ತೆ ಮೇಲೆ ಬಿದ್ದಿರುವ ರೆಂಬೆ ಕೊಂಬೆಗಳು. ಕಳೆದ ವಾರ ಮಳೆ ಗಾಳಿಗೆ ಬಿದ್ದಿದ್ದಂತಹ ಮರಗಳಿವು. ಮರ ಬಿದ್ದು 4 ದಿನಗಳು ಕಳೆದರೂ ತೆರವು ಕೆಲಸ ಆಗ್ತಾ ಇಲ್ಲ. ನಾಮಕಾವಸ್ಥೆ ಎಂಬಂತೆ ಮೊದಲ ದಿನ ಕೆಲಸ ಮಾಡಿದ್ದಂತಹ ಜಿಬಿಎ ನಂತರ ಸದಾಶಿವನಗರದತ್ತ ತಿರುಗೂ ಕೂಡ ನೋಡಿಲ್ಲ ಅಧಿಕಾರಿಗಳು. ಭಾರಿ ಮಳೆಗೆ ಹೈರಾಣಾದ ಸಿಲಿಕಾನ್ ಸಿಟಿ ಬೆಂಗಳೂರು. ಗೃಹ ಸಚಿವ ಪರಮೇಶ್ವರ್ ಅವರ ಏರಿಯಾದಲ್ಲಿಯೇ ಮರ ತೆರವಾಗಿಲ್ಲ. ನಾಯಕರು ಹಾಗೆ ಸೆಲೆಬ್ರಿಟಿಗಳ ಏರಿಯಾಗಳಲ್ಲೂ ಕೂಡ ಮರ ತೆರವಾಗಿಲ್ಲ. ಸದಾಶಿವನಗರದಲ್ಲಿ ರಸ್ತೆಯ ಮೇಲೆ ಬಿದ್ದಿರುವಂತಹ ರೆಂಬೆ ಕೊಂಬೆಗಳು ಇನ್ನೂ ಕೂಡ ತೆರವಾಗ್ತಾ ಇಲ್ಲ. ಕಳೆದ ವಾರ ಗಾಳಿ ಮತ್ತೆ ಮಳೆಗೆ ಬಿದ್ದಿದ್ದಂತಹ ರೆಂಬೆ ಕೊಂಬೆಗಳು. ಮರ ಬಿದ್ದು 4 ದಿನ ಕಳೆದ್ರೂ ಕೂಡ ತೆರವು ಕೆಲಸ ಆಗ್ತಾ ಇಲ್ಲ. ನಾಮಕಾವಸ್ಥೆ ಎಂಬಂತೆ ಮೊದಲ ದಿನ ಕೆಲಸ ಮಾಡಿತ್ತು ಜಿಬಿಎ. ದೊಡ್ಡ ದೊಡ್ಡ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಜೊತೆಗೆ ನಾಯಕರುಗಳು ಇರುವಂತಹ ಏರಿಯಾಗಳಲ್ಲಿನೇ ಆಗ್ಬೇಕಾಗಿರುವಂತಹ ಕೆಲಸಗಳಾಗಿಲ್ಲ. ಇನ್ನು ನಾವು ನೀವು ಯಾವ ಲೆಕ್ಕ ರೀ? ಯಾಕೆ ಅಂತಂದ್ರೆ ಅವರ ಮನೆಯ ಪಕ್ಕದಲ್ಲಿನೇ ಬಿದ್ದಿರುವಂತಹ ಮರ ಬಿದ್ದಿದೆ, ಇದನ್ನ ತೆರವು ಕಾರ್ಯಾಚರಣೆ ಆಗಿಲ್ಲ ಅಂತಂದ್ರೆ ಇನ್ನ ಜನಸಾಮಾನ್ಯರ ಮನೆ ಮುಂದೆ ಬಿದ್ದಿರುವಂತಹ ಮರ ತೆರವು ಕಾರ್ಯಾಚರಣೆ ಸದ್ಯಕ್ಕೆ ಆಗುತ್ತೆ ಅನ್ನುವಂತಹ ಭ್ರಮೆಯಲ್ಲಿ ನೀವೇನಿದ್ರೆ ಖಂಡಿತವಾಗಿ ಹೊರಗೆ ಬರಬೇಕು. ಯಾಕಂತಂದ್ರೆ ಈ ದೃಶ್ಯಾವಳಿ ಕಂಡು ಬರ್ತಾ ಇರುವಂತಹದ್ದು ಸದಾಶಿವನಗರದ ಇಲ್ಲೇ ಪಕ್ಕದಲ್ಲಿ ಸಾಕಷ್ಟು ನಾಯಕರಿದ್ದಾರೆ. ನಮ್ಮ ಇವರು ಗೃಹ ಸಚಿವರಿದ್ದಾರೆ. ಅವರು ಮನೆಯ ಹಿಂದಿನ ಏರಿಯಾದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿ ಇದು. ಸುಮಾರು 4 ದಿನಗಳ ಹಿಂದೆ ಬಿದ್ದಿರುವಂತಹ ಮರ ಬಿದ್ರೂ ಸಹ ಯಾವುದೇ ಅಧಿಕಾರಿಗಳು ಇದ್ರ ಹತ್ರ ಬರ್ತಾ ಇಲ್ಲ. ಜಿಬಿಎ ಅವರಂತೂ ತಿರುಗೇ ನೋಡಲ್ಲ ಬಿಡಿ. ಯಾಕೆಂತಂದ್ರೆ ಅವರು ಯಾವಾಗ್ಲೂ ಏನು ಗಡ್ಡಕ್ಕೆ ಬೆಂಕಿ ಹತ್ತದ್ಮೇಲೆ ಬಾವಿ ತೋಡುವಂತ ಕೆಲಸವನ್ನ ಮಾಡ್ತಾರೆ. ಅಪಘಾತಗಳು ಏನಾದ್ರೂ ಅನಾಹುತಗಳಾದ್ರೆ ಮಾತ್ರ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದು ಒಂದು ವಾರದ ಹಿಂದೆ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಹೇಳಿದ್ರು. ಈಗ ಆಲ್ರೆಡಿ ಮಾತಾಡಿ ಅವ್ರು ಹೇಳಿದ್ರು, ಒಂದು ವಾರದ ಹಿಂದೆ ಬಿದ್ದಿರುವಂತದ್ದು ಮರ ಮೇಡಮ್, ಇನ್ನೂ ಸಹ ಯಾರು ಬಂದಿಲ್ಲ. ನಾಮಕಾವಸ್ಥೆ ಅನ್ನುವ ರೀತಿಯಲ್ಲಿ ಬಿದ್ದ ನೆಕ್ಸ್ಟ್ ಡೇ ಬೆಳಿಗ್ಗೆ ಬರ್ತಾರೆ, ನೋಡ್ಕೊಳ್ತಾರೆ, ಏನೋ ಒಂದ್ ಕೆಲಸ ಮಾಡ್ತಿದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮರವನ್ನ ಕಟ್ ಮಾಡ್ತಾರೆ, ಅದನ್ನ ಅಲ್ಲೇ ಬಿಟ್ಬಿಟ್ಟು ಹಂಗೆ ಹೊರಟೋಗ್ತಾರೆ ಅಂತ ಹೇಳಿದ್ದಾರೆ. ಸೊ 4 ದಿನ ಆದ್ರೂ ಸಹ ಯಾರು ಇಲ್ಲಿಗೆ ಬಂದಿಲ್ಲ ಅಂತಂದ್ರೆ ಇವರಿಗೆ ಹೇಳೋರು ಯಾರು ಇಲ್ಲ, ಕೇಳೋರು ಯಾರು ಇಲ್ಲ. ಯಾಕೆ ಅಂತಂದ್ರೆ ನಾಯಕರುಗಳ ಮನೆ ಮುಂದೆನೆ ಇಂತಹ ಪರಿಸ್ಥಿತಿ ಬಂದ್ರು ಯಾರು ಕೇಳಲ್ಲ ರೀ. ಯಾಕೆಂತಂದ್ರೆ ಅವ್ರುಗಳು ಇರುವಂತಹ ಏರಿಯಾ ಇದು. ಎಸ್, ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಚಿಕ್ಕದಾದಂತಹ ಹಾದಿ ಇದೆ. ಈ ಹಾದಿಯಲ್ಲಿ ಹೋಗುವಂತಹ ವೆಹಿಕಲ್ಸ್ಗಳಿಗೂ ಜೊತೆಗೆ ಬರುವಂತವ್ರಿಗೂ ಸಹ ಸಮಸ್ಯೆ ಆಗ್ತಾ ಇದೆ, ಓಡಾಡುವುದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ಇಲ್ಲಿ ರಾತ್ರಿ ಟೈಮು ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಅದರಿಂದಾಗಿ ಇಲ್ಲಿ ಮರಗಳು ಇದಾವೆ ಅನ್ನುವಂಥದ್ದನ್ನು ಸಹ ಗೊತ್ತಾಗೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹದ್ದನ್ನ ಸೊ ಸಂಪೂರ್ಣವಾಗಿ ಅಧಿಕಾರಿಗಳು ಜೊತೆಗೆ ನಾಯಕರುಗಳು, ಸದಾಶಿವನಗರ ಫುಲ್ ಶ್ರೀಮಂತರ ಏರಿಯಾ ಅಂತ ನಾವು ಹೇಳ್ತೀವಿ. ಸೊ ಈ ಏರಿಯಾದಲ್ಲಿ ಕೆಲಸ ಆಗಿಲ್ಲ ಅಂತಂದ್ರೆ ಇನ್ನು ಬೇರೆ ಬೇರೆ ಏರಿಯಾಗಳಲ್ಲಿ ಕೆಲಸ ಆಗುತ್ತಾ ಅನ್ನುವಂತಹದ್ದು. ಸೊ ಫಸ್ಟ್ ಜಿಬಿ ಎಚ್ಚೆತ್ಕೊಳ್ಬೇಕಾಗಿರುವಂತಹದ್ದು, ಜನರಿಗೆ ಮಾಡ್ಬೇಕಾಗಿರುವಂತಹ ಕೆಲಸಗಳನ್ನ ಮಾಡಿಬಿಟ್ಟು ನಂತರದಲ್ಲಿ ಏನ್ ಸಮಸ್ಯೆಗಳು ಆಗ್ತಾ ಇದಾವೆ ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ಮುಂದಾಗಿ. ಯಾಕಂತಂದ್ರೆ ಮಳೆಗಾಲ ಆರಂಭವಾಗ್ತಾ ಇದೆ, ಇವತ್ತಿನಿಂದನೇ ಕ್ರಮವನ್ನ ಕೈಗೊಂಡ್ರೆ ಮಾತ್ರ ಸಾಧ್ಯತೆ ಅನ್ನುವಂತಹದ್ದು. ಏನಾದ್ರೂ ಎಚ್ಚೆತ್ಕೊಂಡು ಕೆಲಸವನ್ನ ಮಾಡ್ತಾರಾ ಜಿಬಿ ಅವರು ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು. ನಾನ್ ನೋಡಿಲ್ಲ. ರಾತ್ರಿ 3 ಗಂಟೆಗೆ ಸೌಂಡ್ ಬಂತು, ದಪ್ ಅಂತ ಒಂದು ಬಾಂಬ್ ಸೌಂಡ್ ಬಂದಂಗೆ ಆ ರೀತಿ ಬಂತು. ಪ್ಲಸ್ 3 ಗಾಡಿ ಮೇಲೆ ಬಿತ್ತು. ಸುಮಾರು 4 ದಿನ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ನಾಯಕರಿದ್ದಾರೆ, ದೊಡ್ಡವರು ಕರೆಕ್ಟ್. ಅವ್ರು ಇರುವಂತ ಏರಿಯಾದಲ್ಲಿ ಕೆಲಸ ಆಗಿಲ್ಲ. ಹೌದು ಕೆಲಸ ಆಗಿಲ್ಲ. ಬಟ್ ಇದು ತಗೋಬೇಕಾಯ್ತು ಕೆಲಸ ಅವರು. ಬಟ್ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನಮ್ಗೆ ಅವ್ರದ್ದು. ಬಟ್ ಕಟ್ ಮಾಡಿ ಸೈಡ್ಗೆ ಹಾಕಿದ್ದಾರೆ. ಬಟ್ ತೊಂದರೆ ಆಗ್ತಾ ಇದೆ, ಗಾಡಿಗಳು ಹೋಗಕ್ಕೆ ಬರಕ್ಕೆ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ನಾಲ್ಕು ಇಲ್ಲೇ ಇರ್ತೀವಲ್ಲ, ನಾವು ಇಲ್ಲೇ ತಿರ್ಗಾಡ್ತಾ ಇರ್ತೀವಿ. ಅದೇ ಸೋಮವಾರ ನೈಟ್ ಆಗಿದ್ದು.
ಸೋಮವಾರ ಮಂಗಳವಾರ 4 ದಿನ ಆಯ್ತು. ಈ ರೀತಿ ಬಿಡೋದ್ರಿಂದ ಓಡಾಟಕ್ಕೆ ನಿಮ್ಗೂ ಕಾರ್ಗಿಲ್ಲ. ಎಲ್ಲರಿಗೂ ತೊಂದರೆ ಆಗುತ್ತೆ, ಓಡಾಡಕ್ ಕಷ್ಟ ಆಗತ್ತೆ. ಬಟ್ ಸರ್ಕಾರ ಏನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇಲ್ಲಿರೋ ಕಾನ್ಸ್ಟ್ರಕ್ಷನ್ MLA ಯಾರನ್ನ ತಗೋಬೇಕಾಗಿತ್ತು, ಬಟ್ ಯಾರು ಏನು ತಗೊಂಡಿಲ್ಲ.